ಸೊ ಗೈಸ್ ಫಸ್ಟ್ ಮೆಷಿನ್ ಆನ್ ಮಾಡ್ಕೊಳ್ಳಿ ಆಯ್ತಾ. ಸೊ ಇದರದ್ದು ಆ್ಯಪ್ ಬರುತ್ತೆ. ಸೊ ಆ್ಯಪಲ್ಲಿ ನೀವು ರೆಸಿಪೀಸ್ ನೋಡ್ಬೋದು. ಇನ್ ಕೇಸ್ ನೀವು ಆಫೀಸಲ್ಲೆಲ್ಲ ಇದ್ದರೆ ಸೊ ನಿಮಗೆ ಅದು ಮೆಷಿನಲ್ಲಿ ನೋಡೋಕ್ಕಾಗಲ್ಲ ರೆಸಿಪೀಸ್. ಸೊ ಇಲ್ಲಿ ಅವ್ರದ್ದು ಆ್ಯಪ್ ಡೌನ್ಲೋಡ್ ಮಾಡಿಟ್ಕೊಂಡು ಸೊ ಇಲ್ಲಿ ರೆಸಿಪೀಸ್ ಸರ್ಚ್ ಮಾಡ್ಬೋದು. ಕಿಚಡಿ ನಾವಿವತ್ತು ಕಿಚಡಿ ಮಾಡ್ತಿದ್ದೀವಿ. ಸೊ ಕಿಚಡಿಯಲ್ಲಿ ಇಷ್ಟು ಐಟಮ್ಸ್ ಇದೆ, ಎಲ್ಲ ಐಟಮ್ಸ್ ಬರುತ್ತೆ, ಕಿಚಡಿ ರಿಲೇಟೆಡ್ ಎಲ್ಲ ಐಟಮ್ಸ್. ಸೊ ನಿಮಗೆ ಯಾವುದು ಐಟಮ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಬಿಹಾರಿ ಕಿಚಡಿ, ದಲಿಯಾ ಕಿಚಡಿ, ಮತ್ತು ದಲಿಯಾ ಕಿಚಡಿ ಮಾಡ್ತಿದ್ದೀವಲ್ಲ. ದಲಿಯಾ ಬದಲು ರೈಸ್ ಬಿಹಾರಿ ಕಿಚಡಿ ಮಾಡೋಣ. ಇಲ್ಲ, ಬಿಹಾರಿ ಕಿಚಡಿ ಮಾಡ್ತೀವಿ, ಬಿಹಾರಿ. ಸೊ ಇದು ಸೇಮ್ ಇಲ್ಲೂ ನೀವು ಸರ್ಚ್ ಮಾಡ್ಬೋದು ಮನೆಯಲ್ಲಿದ್ದರೆ. ಸೊ ಆಫೀಸಲ್ಲಿ ಏನಾದರೂ ಇದ್ದರೆ ಸೊ ನಿಮಗೆ ಐಟಮ್ಸ್ ಏನು ಬೇಕು ಅಂತ ಗೊತ್ತಾಗುತ್ತೆ. ಕುಚಡಿ ಕುಚಡಿ ಕಿಚಡಿ ಕುಚಡಿ. ಒಂದು ನಿಮಿಷ ಗೈಸ್, ಸ್ವಲ್ಪ ಸ್ಟಕ್ ಆಗಿದೆ ಅದು ಆ್ಯಪ್, ನೆಟ್ ಇಲ್ಲ ಅದಕ್ಕೆ. ಸರ್ಚ್ ಮಾಡಿ. ಸೊ ಇಲ್ಲಿ ನೆಟ್ ಬಂದಿಲ್ಲ ಅಂದರೆ ಇಲ್ಲಿ ಇದು ನೆಟ್ಟಿಂದಲೇ ವರ್ಕ್ ಆಗೋದಲ್ಲ, ಅದಕ್ಕೆ ವೈಫೈ ಕನೆಕ್ಟ್ ಮಾಡಬೇಕಾ? ಹೌದೌದು. ಸೊ ನಾವಿವಾಗ ಕಿಚಡಿ ಸ್ಟಾರ್ಟ್ ಮಾಡ್ತಿದ್ದೀವಿ. ಹಾಟ್ ವಾಟರ್ ಅಂದರೆ ಹಾಟ್ ಮಾಡಿ ವಾಟ್ ಹಾಕ್ಬೇಕಾ? ಅದ್ರಲ್ಲಿ ಹಾಟ್ ವಾಟರ್ ಅಂತ ಇದೆಯಲ್ಲ? ಹಾಟ್ ವಾಟರ್ ಇದೆ ಇಲ್ಲಿ 700 ಗ್ರಾಮ್. ನಾನೇ ಮಾಡ್ತಿದ್ದೆ. ಸೊ ಗೈಸ್, ಇದರಲ್ಲಿ ಮೆಷರ್ಮೆಂಟ್ ಕೊಟ್ಟಿರ್ತಾರೆ. ಸೊ ಹಾಗೆ ಮೆಷರ್ಮೆಂಟಲ್ಲಿ ನೀವು ಹಾಕಿದರೆ ಸೊ ಟೇಸ್ಟ್ ಸೇಮ್ ಬರುತ್ತೆ. ಸೊ ನಾವಿವಾಗ ಮೆಷರ್ಮೆಂಟ್ ಮಾಡ್ತಿದ್ದೀವಿ. ಫಸ್ಟ್ ಸೋನಾ ಮಸೂರಿ ರೈಸ್, ಸೊ ಅದನ್ನು ಬ್ರಿಂಗ್ ಟು 0 ಅಂತ ಇಟ್ಟು ಇಲ್ಲಿ ಒಂದು ಪಾತ್ರೆ ಇಟ್ಟಿದ್ದೀವಿ. ಸೊ ರೈಸ್ ಎಷ್ಟು ಹೇಳ್ತಾರೆ ಅಷ್ಟಿಗೆ ಹಾಕ್ತೀವಿ, ಆಗ ಟೇಸ್ಟ್ ಚೆನ್ನಾಗಿದೆ. दाल, मसूर दाल ಕರಿತಿದ್ದು. ಸೊ ಮಸೂರ್ ದಾಲ್ಗೆ ಈ ಕಪ್ನ ನಾವು ಇಡ್ತೀವಿ. ಬ್ರಿಂಗ್ ಟು 0 ಆ್ಯಂಡ್ ಮಸೂರ್ ದಾಲ್. ಓಕೆ, ಕೂಲ್ ಡನ್. ಎಸ್, ಪರ್ಫೆಕ್ಟ್. ಇದಕ್ಕೆ ಎರಡನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು. ಸೊ ನೆಕ್ಸ್ಟ್ ಬಂದು ತೂರ್ ದಾಲ್. ಆ್ಯಕ್ಚುಲಿ ಟೂದಲ್ಲಿ ಸ್ವಲ್ಪ ಕಮ್ಮಿ ಆಗ್ತೀನಿ, ಅದಕ್ಕೆ ಇದು ಮೂಂಗ್ ದಾಲ್ ಯೂಸ್ ಮಾಡ್ತೀನಿ ಸ್ವಲ್ಪ. ಓಕೆ, ಸೊ ನಿಮ್ಗೆ ಏನಾದರೂ ಐಟಮ್ ಬೇಕಾದರೆ ಚೇಂಜ್ ಮಾಡ್ಕೋಬೋದು, ಲಿಟಲ್ ಚೇಂಜಸ್. ಸೊ ನಾವು ತೂರ್ ದಾಲ್ ಬದಲು ಮಸೂರ್ ದಾಲ್, ಸ್ವಲ್ಪ ಮಸೂರ್ ದಾಲ್, ಮೂಂಗ್ ದಾಲ್ ಯೂಸ್ ಮಾಡ್ತಿದ್ದೇನೆ. ಮೂಂಗ್ ದಾಲ್ ಆ್ಯಡ್ ಮಾಡ್ತೇನೆ. ಗ್ರಾಮ್ಸ್ ಅಷ್ಟೇ ಇರಬೇಕು, ಜಾಸ್ತಿ ಆಗ್ತದೆ. ಓಕೆ, ಸೊ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿಕೊಡಿ. ನೆಕ್ಸ್ಟ್ ಜೀರಾ, ಹಿಂಗೆಲ್ಲ. ಓಕೆ, 90 ಗ್ರಾಮ್ ಆನಿಯನ್ ಕೊಡಿ. ಒಂದು ಆನಿಯನ್, ಗ್ರೀನ್ ಚಿಲ್ಲಿ, ಗಾರ್ಲಿಕ್. ಮತ್ತೆ ಓಕೆ, ಎಷ್ಟು? ಇನ್ನೊಂದು ಸಣ್ಣ ಬೇಕು. ಚಿಲ್ಲಿ ಬೇಕು. ಹಾಂ, ಟೊಮ್ಯಾಟೊ ಒಂದು ಸಾಕು. ಸೊ ಚಿಲ್ಲಿ ಹಿಂಗೆ ಕ್ಲೀನ್ ಮಾಡಬೇಕು, ತೊಟ್ಟು ತೆಗಿಬೇಕು. 1.5 ಅಂದರೆ ಒಂದು ಚಿಲ್ಲಿ ಕೂಡ, ಒಂದು ಚಿಲ್ಲಿ ಒಂದೇ, ಓನ್ಲಿ ಒನ್. ಗಾರ್ಲಿಕ್ ಪೀಲ್ಡ್. ಸ್ವಲ್ಪ ಪೊಟ್ಯಾಟೋನು ರೆಡಿ ಇದೆ. ಸೊ ಐಟಮ್ಸ್ ಎಲ್ಲ ನಾವು ತೆಗೆದಿಟ್ಕೊಂಡಿದ್ದೀವಿ. ಸೊ ಇವಾಗ ಕುಕ್ ಮಾಡೋದಕ್ಕೆ ನೀವು ಮಾಡಿಸ್ತೀವಿ. ಸೊ ರೈಸ್ನ, ಬೇಳೆನ ಹಾಟ್ ವಾಟರಲ್ಲಿ ಸೋಪ್ ಮಾಡಿ, ಹಾಟ್ ವಾಟರಲ್ಲಿ ಸೋಪ್ ಮಾಡಿಡ್ಬೇಕು ಹಿಂಗೆ.
ಸೊ ನಿಮಗೆ ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಎಲ್ಲ ತೋರಿಸುತ್ತೆ. ಇನ್ಸ್ಟ್ರಕ್ಷನ್ ಪ್ರಕಾರ ಅದನ್ನು ಫಾಲೋ ಮಾಡಿದರೆ ಆಯಿತು. ಇನ್ಸ್ಟ್ರಕ್ಷನ್ ಈಸ್ ಇದೆ. ಅವ್ರದ್ದು ಸ್ಪೂನ್ ಇದೆ ನಾನು. ಸಿ ಇದು ಬಿಗ್ ಸ್ಪೂನ್, ಇದು ಸ್ಮಾಲ್ ಸ್ಪೂನ್, ಅವ್ರದ್ದು ಸ್ಪೂನ್. ಅವ್ರು ಕೊಟ್ಟಿರೋ ಸ್ಪೂನಲ್ಲಿ ಇದು ಮೆಷರ್ಮೆಂಟಲ್ಲಿ ಹಾಕಬೇಕು. ಇವಾಗ ಫಸ್ಟಿಗೆ ಇಲ್ಲೇನು ತೋರಿಸ್ತದೆ, ಗೀ ತೋರಿಸ್ತದೆ ಆ್ಯಂಡ್ ಜೀರಾ ಆ್ಯಂಡ್ ಹಿಂಗೆ ತೋರಿಸ್ತದೆ. ಸೊ ನಾವು ಅದರ ಪ್ರಕಾರ ಒಂದು 3 ಲಾರ್ಜ್ ಸ್ಪೂನ್ ಗೀ, ಇದು ಮನೆಯಲ್ಲಿ ಮಾಡಿದೆ ಗೀ. ಓಕೆ, ಜೀರಾ. ಸೊ ಜೀರಾ 1.5 spoon, small. Hinga is 0.75. See this. Done. So the next bandu starter. So ಇದನ್ನು ಕ್ಲೋಸ್ ಮಾಡಬೇಕು. ಸೊ ಇಲ್ಲಿ ತೋರಿಸಿದೆ ನೋಡಿ. ಕೀಪ್ ದ ಕ್ರೌನ್ ಆಫ್ ಅಂದರೆ ಇದನ್ನು ಕ್ರೌನ್ನ ತೆಗೆದಿಡಬೇಕು. ಆ್ಯಂಡ್ ಇಲ್ಲಿ ಸ್ಟಾರ್ಟ್ ಹೋಗ್ತೀವಿ. ಸೊ ಸರ್ವ್ ಟೆಂಪರಿಂಗ್ ಸ್ಪೈಸಸ್. ಸೊ ಇದು ಇಷ್ಟು ಮಿನಿಟ್ಸ್ ಆಗಬೇಕು. ಮಿನಿಟ್ಸ್ ಆದಮೇಲೆ ಸೊ ಇದನ್ನು ತೆಗಿಬೇಕು. ಸೊ ನೋಡಿ ಸೌಂಡ್ ಬರ್ತಿದೆ, ಹೊಗೆ ಬರ್ತಿದೆ, ಫುಲ್ಲು ಫ್ರೈ ಆಗ್ತಿದೆ ಒಳಗೆ. ವಾವ್, ಘಮ 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 ಸ್ಮೆಲ್. ಆ್ಯಂಡ್ ಗೈಸ್ ಏನು ಗೊತ್ತಾ, ಇದು ಮೆಷಿನಲ್ಲಿ ನಿಮಗೆ ಓವರ್ ಕುಕ್ ಆರ್ ಸೀದೋಗೋದು ಅದೇನೂ ಆಗಲ್ಲ. ಸೊ ಅದು ಕುಕ್ ಆದಮೇಲೆ ಸೊ ನಿಮಗೆ ಒಂದು ನೋಟಿಫಿಕೇಶನ್ ಕೊಡುತ್ತೆ, ಅಂದರೆ ಅದೇ ಹಾಗೆ ಆಫ್ ಆಗುತ್ತೆ ಅದು ಮೆಷಿನ್. ಸೊ ಇದರಲ್ಲಿ ಸೀದೋಗೋದೇನೂ ಆಗಲ್ಲ. ಎಲ್ಲ ಐಟಮ್ಸ್ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಟೊಮ್ಯಾಟೊ, ಈರುಳ್ಳಿ, ಬೆಳ್ಳುಳ್ಳಿ ಆ್ಯಂಡ್ ಕ್ಯಾಬೇಜ್. ಡನ್. ಇನ್ ದ ಜಾರ್ ಟೆಂಪರಿಂಗ್ ಸ್ಪೈಸಸ್ ಡನ್ ಅಂತ ಬಂದಿದೆ. ಸೊ ಇದನ್ನು ಇವಾಗ ಏನು ಮಾಡಬೇಕು, ಆ್ಯಂಡ್ ಆ್ಯಡ್ ದೀಸ್ ಐಟಮ್ಸ್. ಫಸ್ಟ್ ಆನಿಯನ್ಸ್ ದೊಡ್ಡ ಕಟ್ ಮಾಡಿದ್ರೆ ನೋಡ್ತೀವಿ. ಓಕೆ, ಇದು ಮಾಡಬೇಕಂತಿಲ್ಲ. ಸೊ ಇದು ಇಷ್ಟಿಷ್ಟು ದೊಡ್ಡದು ಕಟ್ ಮಾಡಿ ಹಾಕಿ. ಬಿಕಾಸ್ ಅದು ಮೆಷಿನಲ್ಲೇ ಅದು ಐಟಮ್ಗೆ ಹೆಂಗೆ ಬೇಕೋ ಅದು ಚಾಪ್ ಮಾಡ್ಕೊಳ್ಳುತ್ತೆ. ಸೊ ಹೀಗೆ ಕಟ್ ಮಾಡಿ ಹಾಕಿದ್ರೆ ಅಷ್ಟು ಸ್ಮಾಲ್ ಚಾಪ್ ಮಾಡಬೇಕಾಗಿಲ್ಲ. ಟೊಮೆಟೊ, ಈರುಳ್ಳಿ ಆ್ಯಂಡ್ then so keep the crown off. Sorry, on. Keep the crown on. Start. So ಇವಾಗ ಎಷ್ಟು ನಿಮಿಷ? 5 minutes. ಓಕೆ. ಸೊ ಇದು ಕುಕ್ ಆಗುತ್ತೆ ಇವಾಗ. ಚಾಪ್ ಆಗಿ ಆಮೇಲೆ ಕುಕ್ ಆಗುತ್ತೆ ಒಳಗೆ. ಚಿಲ್ಲಿ ನೋಡಿ, ಫುಲ್ ಕುದಿದೆ, ಫುಲ್ ಹೋಗಿ 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 ಸ್ಮೆಲ್ಲಂತೂ ಮಸ್ತ್ ಬರ್ತದೆ. ಮತ್ತು ಗೈಸ್ ಏನು ಗೊತ್ತಾ, ಇದು ನಾರ್ಮಲ್ ಇವಾಗ ಕುಕ್ ಮಾಡಿದ್ರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಇದರಲ್ಲಿ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳುತ್ತೆ. ಅಂದರೆ ಅದೇ ಕುಕ್ ಮಾಡುತ್ತೆ, ಬಟ್ ಸ್ವಲ್ಪ ಟೈಮ್ ಸ್ವಲ್ಪ ಜಾಸ್ತಿ. ಇವಾಗ ನಾರ್ಮಲ್ ನೀವು ಗ್ಯಾಸಲ್ಲಿ ಕುಕ್ ಮಾಡೋದಕ್ಕಿಂತ ಇದರಲ್ಲಿ ಟೈಮ್ ಸ್ವಲ್ಪ ಜಾಸ್ತಿ ತೊಗೊಳುತ್ತೆ. ಪರ್ಫೆಕ್ಟ್ ಟೇಸ್ಟ್ ಬರುತ್ತೆ. ಹಾಂ, ಟೇಸ್ಟ್ ಈಸ್ ವೆರಿ ಗುಡ್ ಆ್ಯಕ್ಚುಲಿ. ನಿಮಗೆ ರೆಸ್ಟೋರೆಂಟಲ್ಲಿ ಅವ್ರ ಹೋಟೆಲಲ್ಲಿ ಹೋದರೆ ಹೆಂಗೆ ಟೇಸ್ಟ್ ಬರುತ್ತೆ, ಸೇಮ್ ಟೇಸ್ಟ್ ಇದರಲ್ಲಿ ಬರುತ್ತೆ ನಿಮಗೆ. ಫುಡ್ ಮಾತ್ರ ಅಲ್ಲ, ನಿಮಗೆ ಡ್ರಿಂಕ್ಸನ್ನು ಮಾಡ್ಬೋದು. ಅಂದರೆ ಇವಾಗ ಮೊಯ್ಟೋ ಎಲ್ಲ ಮಾಡೋದಾದರೆ ಅವ್ರ ಮಿಲ್ಕ್ ಶೇಕ್, ಓರಿಯೋ ಮಿಲ್ಕ್ ಶೇಕ್ ಹಾಗೇನಾದರೂ ಮಾಡ್ಬೋದು. ಕಾಫಿ, ಹಾಂ, ಕೋಲ್ಡ್ ಕಾಫಿ, ಚಾಯ್ ಎಲ್ಲ ಇದೆ ಇದರಲ್ಲಿ. ಸೊ ನಿಮಗೆ ಏನು ತಿನ್ಬೇಕಂತ ಅನಿಸುತ್ತೆ ಇದರಲ್ಲಿ ಮಾಡಿದರೆ ಆಯಿತು. ಸೊ ಅದು ತೋರಿಸೋ ಐಟಮ್ಸ್ ನಿಮ್ಮ ಹತ್ರ ಇರಬೇಕಷ್ಟೇ. 6 ಡನ್. ಇವಾಗ ಹೀಗೆ ತೆಗಿಬೇಕು. Keep the crown off.
ಹೆಂಗಾಗಿದೆ ನೋಡಿ ಬೆಂದಿದೆ ಫುಲ್ ಸ್ಮ್ಯಾಶ್ ಅಲ್ಲಿ ಸ್ಮ್ಯಾಶ್. ಚಮಚದಲ್ಲೇ ನೀವು ಅದು ಇದು ಮಾಡಬೇಕು. ಸೊ ಬೇರೆ ಚಮಚ ಯೂಸ್ ಮಾಡೋಂಗಿಲ್ಲ, ಇದೇ ಚಮಚದಲ್ಲೇ ಮಾಡಬೇಕು. ಫುಲ್ ಸ್ಮೆಲ್ ಮಸ್ತು. ಪೊಟ್ಯಾಟೊ ಹಾಕಿ, ಪೊಟ್ಯಾಟೊ ಇಲ್ಲಿ ತೋರಿಸಿದ್ರೆ ನಾನು ಪೊಟ್ಯಾಟೊ ಹಾಕ್ಬೇಕಂತ. ಸೊ ಪೀಸ್ ಫಸ್ಟ್ ಇದೆ, ಪೀಸ್ ನಮ್ಮ ಹತ್ರ ಇಲ್ಲ, ಅದಕ್ಕೋಸ್ಕರ ನಾವು ಪೊಟ್ಯಾಟೊ ಹಾಕಿದ್ದೀವಿ. ಆ್ಯಂಡ್ ವಾಶ್ಡ್ ಬೇಳೆ ಆ್ಯಂಡ್ ರೈಸ್. ಇದರದ್ದು ವಾಟರ್ ತೆಗೀರಿ, ವಾಟರ್ ತೆಗೆದು ಕಂಪ್ಲೀಟಾಗಿ ಹಿಂಗೆ ಹಾಕ್ಬೇಕು. ಸೋಪ್ ಮಾಡಿಟ್ಟಿದ್ದು. ಸೋಪ್ ಮಾಡಿ ಇಟ್ಟಿದ್ದು. ಸೊ ನೆಕ್ಸ್ಟ್ ಬಂದು ಕಾಶ್ಮೀರ್ ಚಿಲ್ಲಿ, ಕೊರಿಯಾಂಡರ್ ಪೌಡ್ರು, ಟರ್ಮರಿಕ್ ಆ್ಯಂಡ್ ಸಾಲ್ಟ್. ಸೊ ಇಂಗ್ರೀಡಿಯೆಂಟ್ಸು ಎಲ್ಲ ನಾರ್ಮಲ್ ಇರುತ್ತೆ. ಸೊ ನಿಮ್ಮ ಹತ್ರ ಮನೆಯಲ್ಲಿ ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ ಇರುತ್ತೆ ಸೇಮ್ ಇರುತ್ತೆ, ಅದಕ್ಕಿಂತ ಸ್ಪೆಷಲ್ ಏನು ಇಂಗ್ರೀಡಿಯೆಂಟ್ಸ್ ಇರೋಲ್ಲ. ಈ ಸ್ಮಾಲ್ ಸ್ಪೂನ್ ಚಿಲ್ಲಿ ಪೌಡರ್ ಹೇಳಿದ್ದಾರೆ, ಸೊ ಹಾಗೆ ಹಾಕ್ತಿದ್ದೀವಿ. ಸೊ 2 and 3 ಟರ್ಮರಿಕ್ ಪೌಡರ್, ವಾಟರ್. ಸರಿ, ಮೆಷರ್ಮೆಂಟ್ ಎಷ್ಟು ಇದೆ ಅಷ್ಟೇ. ಓಕೆ, ಸೊ next put the crown on. Done. Start. 35 minutes. Wait ಮಾಡಬೇಕು ಕಾಣುತ್ತೆ. ಓಕೆ, ಸೊ 35 minutes ಆಗಿದೆ. ನಮಗೆ ನೋಟಿಫಿಕೇಶನ್ ಮಾಡ್ತೀನಿ, ನೀವು ಇವಾಗ ಏನಾದರೂ ಕೆಲಸ ಮಾಡ್ಕೊಂಡು ಬನ್ನಿ. ಸೊ ಗೈಸ್, ಇವಾಗ ಇದು ಡನ್ ಆಗಿದೆ. ಒಳಗೆ ತೋರಿಸಿ. ವಾವ್, ಯಮ್ಮಿ 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 ಯಮ್ಮಿ. ಹಿಂಗೆ ಬಂತು ನೋಡಿ ದಾಲ್ ಕಿಚಡಿ. ಸೊ ಇವಾಗ ಗೈಸ್ ಕುಕ್ ಆಗಿದೆ. ಸೊ ಇವಾಗ ಮೆಷಿನ್ ಇವಾಗ ಹಿಂಗಾಗಿದೆ ನೋಡಿ. ಸೊ ಇದನ್ನು ಇವಾಗ ವಾಶ್ ಮಾಡಬೇಕು. ವಾಶ್ ಮಾಡೋದು ಹೆಂಗಂತ ನಾನು ಇದರಲ್ಲಿ ತೋರಿಸ್ತೀನಿ ನಿಮಗೆ. ಕ್ವಿಕ್ ರಿನ್ಸ್ ಮತ್ತು ಡೀಪ್ ಕ್ಲೀನ್ ಎರಡಿದೆ. ಹಾಂ, ಕ್ವಿಕ್ ರಿನ್ಸ್ ಆ್ಯಂಡ್ ಡೀಪ್ ಕ್ಲೀನ್ ಎರಡು. ಕ್ವಿಕ್ ಕ್ವಿಕ್ ರಿನ್ಸ್ ಅದೆಲ್ಲ ತೊಳೆದು ಬಿಡುತ್ತೆ, ನಾವು ಸಪ್ರೇಟ್ ತೊಳೆಯೋದಿಲ್ಲ. ಓಕೆ, ನೀರು ಹಾಕಬೇಕಲ್ಲ, ವಾಟರ್ ಹಾಕ್ಬೇಕು ಇದಕ್ಕೆ. ಸೊ ಅದನ್ನು ಕ್ಲೀನ್ ಮಾಡಬೇಕು. ಸ್ವಲ್ಪ ನೀರು, ಆ್ಯಂಡ್ ಸ್ವಲ್ಪ ವಿಮ್ ಜೆಲ್ ಹಾಕಿ, ಡಿಶ್ ವಾಶ್ ಯಾವುದಾದ್ರೂ ಹಾಕಬೇಕು. ಆದಮೇಲೆ ಕ್ಲೋಸ್ ಮಾಡಿ, ಸಾರಿ, ವಾಶ್ ಆಗ್ತದೆ. ವಾಶ್ ಕ್ಲೀನಿಂಗ್ ಸ್ಟಾರ್ಟ್ಸ್. ಇಟ್ಸ್ ಡನ್ ನೌ. ನೋಡಿ ಹಿಂಗೆ ಕ್ಲೀನ್ ಆಯ್ತೆಲ್ಲ. ಸ್ವಲ್ಪ ಎಲ್ಲಿದೆ, ಸೊ ಅದನ್ನು ನಾವು ಕ್ಲೀನ್ ಮಾಡ್ಕೋಬೇಕು. ನೋಡಿ ಹಿಂಗೆ ವಾಶ್ ಫುಲ್ ಕ್ಲೀನ್ ಆಗಿದೆ. ಹಿಂಗೆ ಇಟ್ಟು ನಾಳೆ ಏನಾದರೂ ಬೇರೆ ರೆಸಿಪಿ ಮಾಡಿದ್ರೆ ಕಂಟಿನ್ಯೂ ಮಾಡ್ಬೋದು ಇದರಲ್ಲಿ. ಹೆಂಗಾಗಿದೆ?